ಸಿನಿಮಾ ಅಂದರೆ ಬರೀ ಹೀರೋ ವಿಲನ್ ಹೊಡೆದಾಟ, 4 ಹಾಡು ಕುಣಿತ, ಒಂದು 3 ಗಂಟೆ ಟೈಮ್ ಪಾಸ್ ಅಷ್ಟೇನಾ? ಒಂದು ವೇಳೆ ನೀವು ಹಾಗೆ ಅಂದ್ಕೊಂಡಿದ್ರೆ ಇವತ್ತು ನಾನು ಹೇಳೋ ಕತೆ ನಿಮ್ಮ ಆಲೋಚನೆನ ಪೂರ್ತಿ ಬದಲಾಯಿಸ್ಬಿಡುತ್ತೆ ನೋಡಿ. ಕಣ್ಣಿಗೆ ಕಾಣೋ ಜ್ವರ, ತಲೆನೋವಿಗೆ ಡಾಕ್ಟ್ರ್ ಹತ್ರ ಹೋಗಿ ಮಾತ್ರೆ ತಗೋತೀವಿ ಸರಿ, ಆದರೆ ಈ ಮನಸ್ಸಿಗೆ ಕಷ್ಟ ಆದಾಗ, ಒಳಗೊಳಗೆ ನೊಂದು ಬೆಂದಾಗ ಅದಕ್ಕೆ ಸಿನಿಮಾ ಕೂಡ ಒಂದು ಔಷಧಿ ಆಗುತ್ತೆ ಅಂದರೆ ನೀವು ನಂಬ್ತೀರಾ ಅಲ್ವಾ? ಹೌದು, ಅದನ್ನೇ ಸಿನಿಮಾ ಥೆರಪಿ ಅಂತಾರೆ. ಇವತ್ತು ನಾನು ನಿಮಗೆ ಬಣ್ಣದ ಲೋಕದ ಅಂದರೆ ನಮ್ಮೆಲ್ಲರ ನೆಚ್ಚಿನ ಸಿನಿಮಾ ಲೋಕದ ಒಂದು ಅದ್ಭುತವಾದ ಕತೆ ಹೇಳ್ತೀನಿ. ಚಹಾ ರಘುನಾಥ್ ಅವರು ಬರೆದಿರೋ ಸಿನಿಮಾ ಥೆರಪಿ ಅನ್ನೋ ಲೇಖನದ ಆಧಾರದ ಮೇಲೆ ಸಿನಿಮಾಗಳು ನಮ್ಮ ಸಮಾಜದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಗಮನವಿಟ್ಟು ಕೇಳಿ. ಮೊದಲನೇದಾಗಿ ಈ ಸಿನಿಮಾ ಮತ್ತು ಸಮಾಜದ ನಡುವೆ ಬಿಡಿಸೋಕ್ಕೆ ಆಗದಂಥ ಒಂದು ಸುಂದರವಾದ ನಂಟಿದೆ. ಸಿನಿಮಾ ಅನ್ನೋದು ಸಮಾಜದಲ್ಲಿ ನಡೆಯೋ ಆಗು ಹೋಗುಗಳನ್ನು ತೋರಿಸೋ ಒಂದು ಕನ್ನಡಿ ಇದ್ದಂತೆ. ಹಾಗೇನೆ ಸಮಾಜವನ್ನು ತಿದ್ದಿ ಮುನ್ನಡೆಸೋ ದಿಕ್ಸೂಚಿ ಕೂಡ ಹೌದು. ಸಮಾಜದಲ್ಲಿ ಏನೇನು ನಡೆಯುತ್ತೋ ಅದನ್ನೇ ಸಿನಿಮಾದಲ್ಲಿ ಕಥೆಯಾಗಿ ಮಾಡ್ತಾರೆ. ಅದನ್ನು ನೋಡಿ ಜನ ಕೂಡ ತಮ್ಮನ್ನು ತಾವು ತಿದ್ದುಕೊಳ್ತಾರೆ, ಬದಲಾಗ್ತಾರೆ. ಅದಕ್ಕೆ ಸಿನಿಮಾ ಅನ್ನೋದು ಬರೀ ವ್ಯಾಪಾರದ ಸರ್ಕಲ್ಲ, ಅದು ಜನರ ಭಾವನೆಗಳಿಗೆ ಮಿಡಿಯೋ ಒಂದು ಬಿಂಬ ಮಿತ್ರ. ನಿಮಗೆ ಗೊತ್ತಾ, ಪ್ರಾರಂಭದ ಕಾಲದ ಮತ್ತು ಮಧ್ಯಕಾಲದ ಕನ್ನಡ ಸಿನಿಮಾಗಳು ಜನರ ಮೇಲೆ ಎಷ್ಟೊಂದು ಪ್ರಭಾವ ಬೀರಿದ್ವು ಅಂದರೆ ಅದನ್ನೊಂದು ಪವಾಡ ಅಂತಲೇ ಹೇಳಬೇಕು. ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಬೇಡ್ರ ಕಣ್ಣಪ್ಪ. ಅದರಲ್ಲಿ ಕಣ್ಣು ದಾನ ಮಾಡೋ ಭಕ್ತನ ಪಾತ್ರ ಮಾಡಿದ್ದ ಅವರು ತಮ್ಮ ನಿಜ ಜೀವನದಲ್ಲೂ ಕಣ್ಣುಗಳನ್ನು ದಾನ ಮಾಡಿದರು. ಆ ಒಂದು ಘಟನೆ ಇಡೀ ರಾಜ್ಯದಲ್ಲಿ ಎಂತಹ ಸಂಚಲನ ಉಂಟು ಮಾಡಿತು ಅಂದರೆ ಅದನ್ನು ನೋಡಿ ಸಾವಿರಾರು ಜನ ತಾವಾಗಿಯೇ ಬಂದು ನೇತ್ರದಾನ ಮಾಡೋಕ್ಕೆ ಮುಂದಾದರು. ಅಷ್ಟೇ ಯಾಕೆ, ನಟ ಲೋಕೇಶ್ ಅವರು ಭುಜಂಗಯ್ಯನ ದಶಾವತಾರ ಸಿನಿಮಾದ ಖ್ಯಾತಿಯ ನಂತರ ತಮ್ಮ ದೇಹವನ್ನೇ ದಾನ ಮಾಡಿದರು. ಇನ್ನೂ ಒಂದು ದೊಡ್ಡ ಉದಾಹರಣೆ ಅಂದರೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಓದಿಕೊಂಡಿದ್ದ ಯುವಕರು ಸಿಟಿ ಕೆಲಸ ಸಾಕು ಅಂತ ಅದನ್ನು ಬಿಟ್ಟು ಹಳ್ಳಿಗಳಿಗೆ ಹೋಗಿ ಕೃಷಿ ಮಾಡೋಕ್ಕೆ ಶುರು ಮಾಡಿದರು. ಹಾಗೆ ರಾಜ್ಕುಮಾರ್ ಅವರದ್ದೇ ಆದ ಜೀವನ ಚೈತ್ರ ಸಿನಿಮಾ ನೋಡಿ ಹಳ್ಳಿಯ ಹೆಣ್ಣು ಮಕ್ಕಳೆಲ್ಲ ಒಟ್ಟಾಗಿ ಸೇರಿ ತಮ್ಮ ಊರಲ್ಲಿದ್ದ ಸಾರಾಯಿ ಅಂಗಡಿಗಳನ್ನೇ ಮುಚ್ಚಿಸ್ಬಿಟ್ರು. ಇನ್ನು ಹಳೆಯ ಕಾಲದಲ್ಲಿ ಅಂದರೆ 64ರಲ್ಲಿ ಬಂದ ಎನ್ ಲಕ್ಷ್ಮೀನಾರಾಯಣ್ ಅವರ ನಾಂದಿ ಅನ್ನೋ ಸಿನಿಮಾ ಕಿವುಡ ಮತ್ತು ಮೂಗರ ಸಮಸ್ಯೆಗಳನ್ನು ಎತ್ತಿ ತೋರಿಸ್ತು. ಅದನ್ನು ನೋಡಿದ ಮೇಲೆ ಸಮಾಜದಲ್ಲಿ ಅಂಥವರ ಬಗ್ಗೆ ಒಂದು ಪ್ರೀತಿ, ಸಹಾನುಭೂತಿ ಹುಟ್ಟಿಕೊಳ್ಳೋ ಹಾಗೆ ಮಾಡಿತು. ಇದಲ್ವಾ ಸಿನಿಮಾದ ನಿಜವಾದ ತಾಕತ್ತು. ನೋಡಿ, ಸಿನಿಮಾಗಳು ಅಂದರೆ ಬರೀ ಕಲ್ಪನೆ ಅಲ್ಲ, ಅವು ನಮ್ಮ ನಿಮ್ಮ ನಡುವೆ ನಡೆಯೋ ವಾಸ್ತವ ಘಟನೆಗಳ ನೈಜ ಚಿತ್ರಣ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದರೆ ನಮ್ಮ ಶ್ರೇಷ್ಠ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಗಳನ್ನ ನೋಡಬೇಕು. ಅವರ ಶರಪಂಜರ, ಗೆಜ್ಜೆ ಪೂಜೆ, ಎಡಕಲ್ಲು ಗುಡ್ಡದ ಮೇಲೆ ಇಂಥ ಸಿನಿಮಾಗಳು ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಮನಸ್ಸಿನ ತೊಳಲಾಟಗಳನ್ನು, ಸಮಾಜ ಅವರ ಮೇಲೆ ನಡೆಸೋ ಕ್ರೌರ್ಯವನ್ನು ಬೆಳ್ಳಿ ತೆರೆಯ ಮೇಲೆ ಎಷ್ಟು ನೈಜವಾಗಿ ತಂದಿದ್ದು ಅಲ್ವಾ? ಅದೇ ರೀತಿ ಗಿರೀಶ್ ಕಾಸರವಳ್ಳಿಯವರ ಟಬರನ ಕತೆ ಸಿನಿಮಾ ತಗೊಳ್ಳಿ. ಈ ಆಡಳಿತ ಯಂತ್ರ, ಸರ್ಕಾರಿ ಕಚೇರಿಗಳು ಒಬ್ಬ ಸಾಮಾನ್ಯ ಮನುಷ್ಯನ ಜೊತೆ ಹೇಗೆ ನಡೆದುಕೊಳ್ತವೆ ಅನ್ನೋ ಕಹಿ ವಾಸ್ತವನ ಆ ಸಿನಿಮಾ ಎಷ್ಟೊಂದು ಅದ್ಭುತವಾಗಿ ತೋರಿಸ್ತು ಅಂದರೆ ಕೊನೆಗೆ IAS ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡುವಾಗ ಈ ಸಿನಿಮಾನ ಒಂದು ಪಠ್ಯವನ್ನಾಗಿ ಬಳಸ್ತಿದ್ರು. ಇದೆಲ್ಲದರ ಜೊತೆಗೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗೋ ಒಂದು ವಿಷಯ ಹೇಳ್ತೀನಿ ಕೇಳಿ. ನಮಗೆ ಮಾನಸಿಕ ಸಮಸ್ಯೆಗಳು ಎದುರಾದರೆ ಕೌನ್ಸಿಲರ್ಗಳು ಕೆಲವು ನಿರ್ದಿಷ್ಟ ಸಿನಿಮಾಗಳನ್ನು ನೋಡಿ ಅಂತ ಹೇಳ್ತಾರೆ. ಇದನ್ನೇ ಸಿನಿಮಾ ಥೆರಪಿ ಅಥವಾ ಫಿಲ್ಮ್ ಥೆರಪಿ ಅಂತ ಕರೆಯೋದು. ಬ್ರಿಟನ್ನ ಬನ್ನಿ ಊಡರ್ ಅನ್ನೋರು ಈ ಸಿನಿಮಾ ಥೆರಪಿಯನ್ನು ಮೊದಲ ಬಾರಿಗೆ ತಂದವರು. ಅವರ ಪ್ರಕಾರ ಸಿನಿಮಾಗಳಿಗೂ ಕೂಡ ರೋಗ ವಾಸಿ ಮಾಡೋ ಔಷಧೀಯ ಗುಣ ಇರುತ್ತೆ. ಮನಸ್ಸಿನಲ್ಲಿ ತುಂಬ ಗೊಂದಲ, ಕಷ್ಟ ಇಟ್ಕೊಂಡು ಯಾರಾದರೂ ಕೌನ್ಸಿಲಿಂಗ್ ಹೋದಾಗ ಮನಃಶಾಸ್ತ್ರಜ್ಞರು ಅವರಿಗೆ ಕೆಲವು ಸಿನಿಮಾಗಳನ್ನ ನೋಡೋಕೆ ಹೇಳ್ತಾರೆ. ಆ ಸಿನಿಮಾ ನೋಡ್ತಾ ಇರುವಾಗ ಪ್ರೇಕ್ಷಕ ಅದರಲ್ಲಿ ಬರೋ ಪಾತ್ರಗಳ ಜೊತೆ ತನ್ನ ಕಷ್ಟಗಳನ್ನು ಹೋಲಿಸಿ ನೋಡ್ಕೋತಾನೆ. ಆ ಪಾತ್ರ ಅಳುವಾಗ ಇವನು ಅಳ್ತಾನೆ. ಆ ಪಾತ್ರ ಗೆದ್ದಾಗ
ಇವನಿಗೂ ಒಂದು ಭರವಸೆ ಮೂಡುತ್ತೆ. ಹೀಗೆ ಮನಸ್ಸಿನ ಒಳಗಿರೋ ಭಾವನೆಗಳೆಲ್ಲ ಹೊರಗೆ ಬಂದು ತನ್ನ ಮಾನಸಿಕ ಸಂಘರ್ಷಗಳಿಗೆ ಆ ವ್ಯಕ್ತಿ ತಾನೇ ಪರಿಹಾರ ಕಂಡುಕೊಳ್ತಾನೆ. ಸಾಹಿತ್ಯದಲ್ಲಿ ನಮಗೆ ಬದುಕಿನ ಮೇಲೆ ಪ್ರೀತಿ ಹುಟ್ಟಿಸೋ ಶಕ್ತಿ ಹೇಗೆ ಇದೆಯೋ ಅದೇ ಶಕ್ತಿ ಸಿನಿಮಾದಲ್ಲೂ ಇದೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸಿನಿಮಾ ಅಂದರೆ ಬರೀ ಟೈಮ್ ಪಾಸ್ ಮಾಡೋ ವಸ್ತುವಲ್ಲ, ಅದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡೋ ಒಂದು ಥೆರಪಿ, ಸಮಾಜವನ್ನು ತಿದ್ದೋ ಒಂದು ಶಾಲೆ, ನೊಂದವರ ಮನಸ್ಸಿಗೆ ಧೈರ್ಯ ತುಂಬೋ ಒಂದು ಸಾಂತ್ವನ. ಇನ್ಮೇಲೆ ನೀವು ಯಾವುದೇ ಸಿನಿಮಾ ನೋಡಿದರೂ ಇವತ್ತು ನಾನು ಹೇಳಿದ ಈ ಕತೆ ನಿಮ್ಮ ನೆನಪಿನಲ್ಲಿರಲಿ.